ಉಚಿತ ಸಿಇಟಿ ನೀಟ್ ಕೋಚಿಂಗ್ ಇಂದ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ ಎಂದು ಚಿಕ್ಕನಾಯಕನಹಳ್ಳಿಯಲ್ಲಿ ಶಾಸಕ ಸುರೇಶ್ ಬಾಬು ಅಭಿಪ್ರಾಯಪಟ್ಟರು. ತಾಲೂಕಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಎಸ್ಪಿ ಚಾರಿಟಬಲ್ ಟ್ರಸ್ಟ್ ಸುಮಾರು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಉಚಿತ ನೀಟ್ ತರಬೇತಿ ಸೇವೆ ನೀಡುತ್ತಾ ಬಂದಿದ್ದು, ಈ ವರ್ಷ 80ಕ್ಕೂ ಹೆಚ್ಚು ಮಕ್ಕಳು ಟೆಕ್ನಿಕಲ್ ಕೋರ್ಸ್ಗಳಿಗೆ ಆಯ್ಕೆಯಾಗಿರುವುದು ತಾಲೂಕಿಗೆ ಹೆಮ್ಮೆ ಎನಿಸಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಸದಸ್ಯ ಸುರೇಶ್, ಸಾಚಿ, ನಾಗೇಶ್ ಮತ್ತಿತರರು ಹಾಜರಿದ್ದರು. ನಮ್ಮ ತಾಲೂಕಿನ ವಿದ್ಯಾರ್ಥಿಗಳು ಈಗ ಹೊಸದುರ್ಗ, ತುಮಕೂರು ಇಲ್ಲಿ ಈ ಕಡೆಗೆಲ್ಲ ಟ್ರೈನಿಂಗ್ ಹೋಗ್ತಾರೆ. ಅಂದರೆ ಸ್ಪೋರ್ಟ್ಸ್ಗೆ ಟ್ರೈನಿಂಗ್ಗೆ ಇಲ್ಲಿ ನಮ್ಮದೇ ಒಳ್ಳೆ ಟ್ರ್ಯಾಕ್ ಇದೆ, ಒಳ್ಳೆ ಸ್ಟೇಡಿಯಂ ಇದೆ. ಇಲ್ಲಿ ಅದ್ರ ಬಗ್ಗೆ ಒಂದು ಸ್ವಲ್ಪ ನೀವು ಗಮನ ಹರಿಸಬೇಕು. ಮತ್ತು ಸಿಂಥೆಟಿಕ್ ಟ್ರ್ಯಾಕ್ ಎಲ್ಲ ಕೊಟ್ಟಿದ್ದೀವಿ. ಮೈನಿಂಗಲ್ಲಿ 3 ಕೋಟಿ ರೂಪಾಯಿಗೆ ಅದು ಎಸ್ಟಿಮೇಟ್ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ಏನಾಗಿದೆ 200x200 ಟ್ರ್ಯಾಕ್ ಅಷ್ಟೇ ಆಗುತ್ತೆ. 4x4 ರಿಲೇಗೆ ಆಗಲ್ಲ. ನಮ್ಮ ಜಾಗ ಇಲ್ಲ. ಅದು ಖರೀದಿ ಮಾಡೋಕೆ ನೋಡಿದ್ವಿ. ಅವ್ರ ಪಕ್ಕದ ಜಮೀನವ್ರು ಕೊಡಲಿಲ್ಲ. ಅವರು ಮುಸ್ಲಿಂ ಇದ್ದರು, ನಮ್ಮ ಅಲ್ಲಿ ಬ್ಯಾಟ್ರಿ ಅಂಗಡಿ ಇಟ್ಕೊಂಡಿದ್ದವರು. ಅದಾಗಿದ್ರೆ 4x4 ರಿಲೇ ಆಗಿದ್ರೆ ಖಂಡಿತ ಒಳ್ಳೆ ಸ್ಟೇಡಿಯಂ ಆಗ್ತಾ ಇತ್ತು. ಈಗ ಈ ಸ್ಟೇಡಿಯಂಗೆ ಕೂಡ ನಾವು ಅಲ್ಲಿ ಕೂತ್ಕೊಳ್ಳೋಕೆ ಎಲ್ಲ ಕೂಡ ಒಂದು ಪ್ಲಾನ್ ಮಾಡಿದ್ದಾರೆ. ಅದು ಮೇಲ್ಗಡೆ ರೂಫ್ ಎಲ್ಲ ಬರ್ತಕ್ಕಂಥದ್ದು ಆ ಥರದ್ದೆಲ್ಲ ವ್ಯವಸ್ಥೆ ಮಾಡೋಕ್ಕೆ ಈಗ ಮುಂದಾಗ್ತಾ ಇದೆ. ನಮ್ಮ ತಾಲೂಕಿಂದ ತುಮಕೂರಿಗೆ, ತಿಪ್ಟೂರಿಗೆ, ಬೇರೆ ಬೇರೆ ಕಡೆ ಕಾಲೇಜಿಗೆ, ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗ್ತಾರೆ ಮಕ್ಕಳು. ಇಲ್ಲೇ ಯಾಕೆ ಒಂದು ಕಾಲೇಜು, ಪಾಲಿಟೆಕ್ನಿಕ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜ್ ಮಾತಾಡಿದ್ವಿ. ಇಲ್ಲ, ಅದನ್ನೊಂದು ಪ್ಲ್ಯಾನ್ ಮಾಡ್ತೀವಿ. ಅದೆಲ್ಲ ಒಂದು ಟೆಕ್ನಿಕಲ್ ಕೋರ್ಸ್ಗಳನ್ನ ಮಾಡೋದಕ್ಕೂ ಕೂಡ ನರ್ಸಿಂಗ್ ಇರ್ಬೋದು, ಇದು ITI ಇರ್ಬೋದು, ಎಲ್ಲದನ್ನು ಕೂಡ ಒಂದು ಪ್ಲ್ಯಾನ್ ಮಾಡ್ತೀವಿ. ಖಂಡಿತ ಈ ಅವಧಿನಲ್ಲಿ ಏನಾದರೂ ಒಂದು ಅದಕ್ಕೆ ಕಾಯಕಲ್ಪ ರೂಪಿಸ್ತೇವೆ. ಅಲ್ಲ, ಗಣಿಬದ್ಧತೆ ಇದೆಯಲ್ಲ, ಅದರಲ್ಲಿ ಏನಾದರೂ ಮಾಡಬಹುದು ಅಂತ ಮಾಡೋಕ್ಕೆ ಅದನ್ನು ಗಣಿಬದ್ಧತೆ ತಗೋಬೋದು. ಅದರಲ್ಲೇನು ಅಭ್ಯರ್ಥಿ ಕೊಡ್ತಾರೆ ಅದಕ್ಕೆ. ಬಟ್ ನಮ್ಮ ಸರ್ಕಾರದಲ್ಲಿ ಅದಕ್ಕೆ ತೀರ್ಮಾನಗಳಾಗೋದು ಬಟ್ ಅದನ್ನ ನಾನು ಪ್ರತಿ ಪಂಚಾಯತಿಲಿ ಒಂದೊಂದು ಶಾಲೆ ಮಾಡಬೇಕು. 5 ಎಕರೆಗಳನ್ನ ಗುರುತಿಸ್ಕೊಟ್ಟಿದ್ದೀನಿ. ಪ್ರತಿ ಪಂಚಾಯತಿಲು 5 ಎಕರೆ ಒಂದು ರೂಫ್ ಅಡಿನಲ್ಲಿ LKG, UKG ಇಂದ PUC ವರೆಗೂ ಒಂದು ಶಾಲೆಗಳಿರಬೇಕು ಅಂತಕ್ಕಂಥದ್ದನ್ನ ಅದನ್ನ ಇವತ್ತು ಇಡೀ ರಾಜ್ಯಕ್ಕೆ ವಿಸ್ತರಿಸಿದ್ರು ಅವರು. ರಾಜ್ಯಕ್ಕೆ ಅಂದರೆ ಎಲ್ಲೆಲ್ಲಿ ಮೈನಿಂಗ್ ಎಫೆಕ್ಟೆಡ್ ಏರಿಯಾ ಗ್ರಾಂಟ್ ಸಿಗ್ತದೆ ಅಲ್ಲಿ. ಯಾಕೆಂದ್ರೆ ಇವರು ಅನುದಾನ ಲಭ್ಯತೆ ನೋಡ್ಕೋಬೇಕು. ಹಾಗಾಗಿ 100 ಶಾಲೆಗಳನ್ನ ಕ್ಯಾಬಿನೆಟ್ ಅಪ್ರೂವ್ ಮಾಡಿದ್ದಾರೆ. ಹೀಗಾಗಿ ನಮ್ಮ ಒಂದು ಅದು ಚಿಂತನೆ ನಮ್ಮಿಂದ ಶುರುವಾಗಿದ್ದು. ನಮ್ಗೆ 10, ಗುಬ್ಬಿಗೆ 10, ಟಿಪ್ಟೂರ್ಗೆ 10 ಇಲ್ಲಿ ನಮ್ಮ ಜಿಲ್ಲೆನಲ್ಲಿ. ಅದೇ ಥರ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಲ್ಲಿ ಯಾವ್ಯಾವ ಎಫೆಕ್ಟೆಡ್ ಏರಿಯಾ ತಾಲೂಕಿದೆ ಅಲ್ಲಿಗೆ, ಮತ್ತು ಬಳ್ಳಾರಿ ಜಿಲ್ಲೆಗೆ ಹಿಂಗೆ 100 ಶಾಲೆಗಳನ್ನ ನಾನು ಅಲ್ಲಿ 825 ಕೋಟಿ ದುಡ್ಡು ಹಣ ಇದೆ ಮೈನಿಂಗಲ್ಲಿ ಈ ಥರ ಶಾಲೆ ಕೊಡಲಿಕ್ಕೆ. ಅದರಲ್ಲಿ ಏನು ಮಾಡಿದ್ದಾರೆ, ನಾನು ನೆನ್ನೆ CEO ಅವ್ರ ಜೊತೆನೂ ಕೂಡ ಸ್ವಲ್ಪ ಜಗಳಾಡ್ಕೊಂಡು ಬಂದೆ. ನೆನ್ನೆ ತುಮಕೂರಲ್ಲಿ ಅವ್ರೇನಾಗಿದೆ, 16 ಕೋಟಿ ಎಲ್ಲಿಂದ ಕೊಡೋಕೆ ಬರುತ್ತೆ? ನೀವು ಮನೆಯಿಂದ ಕೊಡಲ್ಲ, ನೀವು ಸರ್ಕಾರದಿಂದ ಕೊಡಲ್ಲ, ನಮಗೆ ಅನುದಾನ ಲಭ್ಯತೆ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಸಾಕಷ್ಟು ಆಲೋಚನೆಗಳಿದೆ. ನಾವು ಒಂದು ಕಟ್ಟಡದ ನಿರ್ಮಾಣನೂ ಕೂಡ ಆಗ್ತಾ ಇದೆ. ಅದಾದ ನಂತರ ಅಲ್ಲಿ KS ಅನ್ನು ಕೂಡ ಮಾಡಿಸ್ಬೇಕು ಅಂತಕ್ಕಂಥ ಚಿಂತನೆ ನಮ್ಮಲ್ಲಿದೆ. KS IAS ಆಗಲ್ಲ, KS ಮಾಡಿಸಿದ್ರೆ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅಲ್ಲಿ FDA, SDA ಎಕ್ಸಾಮ್ಸ್ ಇರ್ಬೋದು, ಪೊಲೀಸ್ ಇಂಟರ್ವ್ಯೂಸ್ ಇರ್ಬೋದು, ಯಾವುದೇ ಒಂದು ಇಂಟರ್ವ್ಯೂಸ್ KS ಮುಖಾಂತರ ಬಂದರೂ ಅದನ್ನು ಸುಲಲಿತವಾಗಿ ಎದುರಿಸಿ ಬರೆಯೋ ರೀತಿಯಲ್ಲಿ ಮಕ್ಕಳನ್ನ ತಯಾರು ಮಾಡಬೇಕು. ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಕೂಡ ಮಕ್ಕಳು ತೊಡಕೋಬೇಕು ಅಂತಕ್ಕಂಥ ಚಿಂತನೆಯನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ಮುಂದಿನ ದಿವಸದಲ್ಲಿ ಅದಕ್ಕೂ ಕೂಡ ನಾವು ಮುಂದೆ ಪ್ರೋತ್ಸಾಹ ನೀಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಯಲ್ಲಿ ಮಕ್ಕಳಿಗೆ ನಾವು ನಮ್ಮಲ್ಲಿ ಏನು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಆ ಮಕ್ಕಳಿಗೆ ಅವ್ರಿಗೆ ಎಲ್ಲೆಲ್ಲಿ ಅವ್ರಿಗೆ ಸಪೋರ್ಟಿವ್ ಫಂಡ್ ಸಿಗ್ತದೆ, ಯಾವ್ಯಾವ ಸಂಸ್ಥೆಗಳು ನುರಿತಂಥ ಉತ್ತಮವಾದಂಥ ಒಂದು ಏನು ಸಂಸ್ಥೆಗಳಿದ್ದಾವೆ. ಈಗ ಟಾಟಾ ಇರ್ಬೋದು, ಮತ್ತು ಇಂಥವರೆಲ್ಲ ಸಮಾಜ ಸೇವೆಯಲ್ಲಿ ವಿದ್ಯಾಭ್ಯಾಸಕ್ಕೂ ಕೂಡ ಹೆಚ್ಚಿನ ರಿಲಯನ್ಸ್ನವ್ರು ಇರ್ಬೋದು, ಇವರೆಲ್ಲ ಸಾಕಷ್ಟು ಮಕ್ಕಳಿಗೆ ಪ್ರೋತ್ಸಾಹವಾಗಿ ಕೂತ್ಕೊಳ್ಳುವಂಥದ್ದು. ಅದೆಲ್ಲನೂ ಕೂಡ ಅವರಿಗೆ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸನೂ ಕೂಡ ನಾವು ಆನ್ಲೈನ್ ಮುಖಾಂತರ